ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಕಲಿಯುವ ವಿಡಿಯೋ ಸೀರೀಸ್ನ 29ನೇ ಹಾಗೂ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇಂಟ್ರಾಡೇ ಟ್ರೇಡಿಂಗ್ ಅನ್ನು ಕಲಿಯುವ 11ನೇ ವಿಡಿಯೋಗೆ ಸ್ವಾಗತ. ಈ ಒಂದು ಕಂಪ್ಲೀಟ್ ವಿಡಿಯೋ ಸೀರೀಸ್ ಅನ್ನು ಪ್ಲೇ ಲಿಸ್ಟ್ ಮಾಡಿ ಇಲ್ಲಿ ಐ ಬಟನ್ ಅಲ್ಲಿ ಕೊಟ್ಟಿರ್ತೇನೆ. ನಿಮಗೆ ಪ್ರತಿಯೊಂದು ವಿಡಿಯೋಗಳನ್ನು 1 by 1 ಆಗಿ ನೋಡಬಹುದಾಗಿದೆ. ಎಲ್ಲ ವಿಡಿಯೋಗಳನ್ನು ನೋಡಿ ತುಂಬಾ ಈಸಿ ಆಗಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿಯಬಹುದಾಗಿದೆ. ಒಬ್ಬನಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಅನ್ನು ಕಾಣಲು 2 ವಿಷಯಗಳು ಬೇಕಾಗ್ತದೆ. ಮೊದಲನೇದು ಯಾವುದು ಅಂತ ಹೇಳಿದ್ರೆ ಅವನಿಗೆ ನಾಲೆಜ್ ಇರಬೇಕು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಾಗೂ ಇಲ್ಲಿನ ವಿಷಯಗಳ ಬಗ್ಗೆ ಒಳ್ಳೆ ನಾಲೆಜ್ ಇರಬೇಕು. ಅದಕ್ಕಾಗಿ ನಾವೀಗ ಕಲಿತಿದ್ದೇವಲ್ವಾ. ನಾವೀಗ ಈ ಒಂದು ಚಾನಲ್ ಅಲ್ಲಿ ಕಲಿತಿದ್ದೇವೆ ಹಾಗೂ ಅನೇಕ ಚಾನೆಲ್ಗಳಲ್ಲಿ ತುಂಬಾ ಫ್ರೀ ಆಗಿ ತುಂಬಾ ಒಳ್ಳೆ ನಾಲೆಜ್ಗಳು ನಮಗೆ ಸಿಗ್ತದೆ. ತುಂಬಾ ಈಸಿಯಾಗಿ ನಮಗೆ ಕಲಿಬಹುದಾಗಿದೆ. ಆದರೆ ಈ ಒಂದು ನಾಲೆಜ್ ಇದ್ರೆ ಮಾತ್ರ ಸಾಧ್ಯನಾ? ಈ ನಾಲೆಜ್ ಅನ್ನು ಇಟ್ಕೊಂಡು ಒಬ್ಬನಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಡೆಫಿನೆಟ್ಲಿ ಆಗುದಿಲ್ಲ. ಒಬ್ಬನಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಅನ್ನು ಕಾಣಬೇಕಾದ್ರೆ ಅವನಿಗೆ ನಾಲೆಜ್ನ ಜೊತೆ ಅವನು ಒಳ್ಳೆ ಮನಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಅವನು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು ಹಾಗೂ ಅವನು ಒಳ್ಳೆ ಒಂದು ಸೈಕಾಲಜಿಯನ್ನು ಮ್ಯಾನೇಜ್ ಮಾಡಬೇಕಾಗ್ತದೆ. ಆದ್ದರಿಂದಲೇ ಈ ಒಂದು ಸ್ಟಾಕ್ ಮಾರ್ಕೆಟ್ ಅನ್ನು ಕಲಿಯುವ ಈ ಒಂದು ವಿಡಿಯೋ ಸೀರೀಸ್ ಅಲ್ಲಿ ನಾನು ಇದನ್ನು ಆಡ್ ಮಾಡ್ತಿದ್ದೇನೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆವರೆಗೂ ಕಂಪ್ಲೀಟ್ ಆಗಿ ನೋಡಬೇಕಾಗಿದೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಒಂದು ವಿಡಿಯೋ ಸೀರೀಸ್ ಅನ್ನು ನೋಡ್ತಿದ್ರೆ ಅವರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಅವರಿಗೂ ಈ ವಿಡಿಯೋನ ನೀವು ಶೇರ್ ಮಾಡಿ ಕೊಡಲೇಬೇಕಾಗ್ತದೆ. ಹಾಗಾದ್ರೆ ಇನ್ನು ಲೇಟ್ ಮಾಡದೆ ವಿಡಿಯೋದೊಳಗೆ ಹೋಗುವ. ನನ್ನ ಹೆಸರು ಜಿಜೋ ಜೋಸೆಫ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಮಗೆ ರಿಸ್ಕ್ ಮ್ಯಾನೇಜ್ ಮಾಡಲಿಕ್ಕೆ 3 ದಾರಿಗಳಿವೆ. ಮೊದಲನೇದು ಯಾವುದು ಅಂತ ಹೇಳಿದ್ರೆ ಡಿಸೈಡಿಂಗ್ ಹೌ ಮಚ್ ಮನಿ ಟು ಬಿ ಯೂಸ್ಡ್ ಆಸ್ ಯುವರ್ ಕ್ಯಾಪಿಟಲ್. ಇದರಲ್ಲಿ ಮೊದಲನೇದಾಗಿಯೂ ಹಾಗೂ ತುಂಬಾ ಇಂಪಾರ್ಟೆಂಟ್ ಆಗಿಯೂ ಹೇಳಲಿಕ್ಕೆ ಇರುವುದೇನೆಂದ್ರೆ ನೀವು ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಹಣವನ್ನು ನಿಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ತರಬೇಡಿ. ಯಾಕಂದ್ರೆ ಈ ಟ್ರೇಡಿಂಗ್ ಅಲ್ಲಿ ಡೆಫಿನೆಟ್ಲಿ ರಿಸ್ಕ್ ಇನ್ವಾಲ್ವ್ ಆಗಿದೆ. ಆದ್ದರಿಂದಲೇ ನೀವು ತಂದ ಹಣ 0 ಆಗ್ಲಿಕ್ಕೂ ಚಾನ್ಸಸ್ ಇದೆ. ಆದ್ದರಿಂದಲೇ ನೀವು ಯಾರ ಕೈಯಿಂದಲೂ, ನಿಮ್ಮ ಪೇರೆಂಟ್ಸ್ ಕೈಯಿಂದ ಆಗಲಿ, ನಿಮ್ಮ ಫ್ರೆಂಡ್ಸ್ ಕೈಯಿಂದ ಆಗಲಿ, ನಿಮ್ಮ ಕಸಿನ್ಸ್ ಕೈಯಿಂದ ಆಗಲಿ, ಯಾರ ಕೈಯಿಂದಲೂ ಹಣವನ್ನು ಸಾಲ ತಂದು ನೀವು ಟ್ರೇಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ. ನೀವೊಂದು ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಸಿಕ್ಕಿರೋ ಪಾಕೆಟ್ ಮನಿಯಲ್ಲಿ, ಅಂದರೆ ನಿಮಗೆ ಯಾವುದೇ ಕಮಿಟ್ಮೆಂಟ್ ಇಲ್ಲದ ಹಣದಲ್ಲಿ, ನಿಮ್ಗೆ ಈವನ್ ಅದು ಹೋದ್ರೂ ತೊಂದರೆ ಇಲ್ಲ, 0 ಆದ್ರೂ ಪರವಾಗಿಲ್ಲ ಅಂತ ಇರುವ ಒಂದು ಸಣ್ಣ ಅಮೌಂಟ್ ಅನ್ನು ತಗೊಂಡು ನೀವು ಟ್ರೇಡಿಂಗ್ಗೆ ಬರಬೇಕಾಗಿದೆ. ಎರಡನೇ ಕೇಸಲ್ಲಿ ನೀವೊಂದು ಎಂಪ್ಲಾಯ್ ಆಗಿದ್ರೆ ಅಲ್ಲಿಯೂ ಸಹ ನಿಮ್ಮ ಸೇವಿಂಗ್ಸ್ ಒಂದು ಸ್ವಲ್ಪ ಪಾರ್ಟ್ ಅನ್ನು ಮಾತ್ರ ತಗೊಂಡು ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿದೆ. ಅಥವಾ ನಿಮ್ಮ ತಿಂಗಳ ಸ್ಯಾಲರಿಯ ಸ್ವಲ್ಪ ಪರ್ಸೆಂಟೇಜ್ ಅನ್ನು ಮಾತ್ರ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿದೆ. ಅಥವಾ ನೀವೊಂದು ಬಿಸ್ನೆಸ್ ಮಾಡಿ ಅಥವಾ ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ದ ಪರ್ಸನ್ ಆಗಿದ್ರು ನೀವು ನಿಮ್ಮ ಫುಲ್ ಅಮೌಂಟ್ ಅನ್ನು, ನಿಮ್ಮ ಫುಲ್ ಸೇವಿಂಗ್ಸ್ ಅನ್ನು ತಗೊಂಡು ಬಂದು ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡಬಾರ್ದು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗುವಂಥದ್ದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಂಡಿಯಾದಲ್ಲಿ 95% ಜನರು ಟ್ರೇಡಿಂಗ್ ಅಲ್ಲಿ ಲಾಸ್ ಅನ್ನು ಮಾಡ್ತಿದ್ದಾರೆ. ಡೆಫಿನೆಟ್ಲಿ ನಮಗೆ ಟ್ರೇಡಿಂಗ್ ಮಾಡಿ ನಮಗೆ ಪ್ರಾಫಿಟ್ ಅನ್ನು ಮಾಡಬಹುದು, ಆದರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟವಾಗ್ತದೆ. ಆದ್ದರಿಂದಲೇ ನೀವು ಸಣ್ಣ ಅಮೌಂಟ್ ಅನ್ನು ತಂದು ಅದರಿಂದ ಪ್ರಾಕ್ಟೀಸ್ ಮಾಡಿ ನೀವು ಅಲ್ಲಿ ಈ ಒಂದು ಟ್ರೇಡಿಂಗ್ ಅಲ್ಲಿ ನೀವು ಕಲಿತು ನೀವಲ್ಲಿ ಮಾಸ್ಟರ್ ಮಾಡಬಹುದಾಗಿದೆ. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ. ಇಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಹೇಳಿದ್ರೆ ನೀವೊಂದು ಟ್ರೇಡ್ ಅನ್ನು ಮಾಡುವಾಗ ಆ ಒಂದು ಟ್ರೇಡ್ ನಲ್ಲಿ ಎಷ್ಟು ಹಣವನ್ನು ನಿಮಗೆ ರಿಸ್ಕ್ ಮಾಡ್ಲಿಕ್ಕೆ ನೀವು, ಅಂದ್ರೆ ಎಷ್ಟು ಹಣವನ್ನು ನೀವು ಕಳೆದುಕೊಳ್ಳಲಿಕ್ಕೆ ರೆಡಿ ಇರ್ತೀರಿ ಹಾಗೂ ಅದೇ ಒಂದು ಟ್ರೇಡ್ ಅಲ್ಲಿ ಎಷ್ಟು ಹಣವನ್ನು ನಿಮಗೆ ಪ್ರಾಫಿಟ್ ಮಾಡ್ಲಿಕ್ಕೆ ನೀವು ರೆಡಿ ಇರ್ತೀರಿ ಎಂಬುವಂಥದ್ದು, ಅದರ ಒಂದು ರೇಷಿಯೋನು ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಹೇಳ್ತೇವೆ. ನಾನು ಈ ಒಂದು ಕೋರ್ಸ್ನ ಸ್ಟಾರ್ಟಿಂಗ್ ಇಂದಲೂ ಹೇಳ್ತಾ ಬಂದಿದ್ದೇನೆ. ನಾವೊಂದು ಟ್ರೇಡಿಗೆ ಎಂಟರ್ ಆಗುವಾಗ ನಾವಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನು ಹಾಗೂ ಒಂದು ಟಾರ್ಗೆಟ್ ಅನ್ನು ಡಿಫೈನ್ ಮಾಡಿ ನಾವು ಒಂದು ಟ್ರೇಡಿಗೆ ಎಂಟರ್ ಆಗಬೇಕಾಗಿದೆ. ಅಂತ ಸಂದರ್ಭದಲ್ಲಿ ಎಷ್ಟು ಸ್ಟಾಪ್ ಲಾಸ್ಗೆ ಎಷ್ಟು ಟಾರ್ಗೆಟ್ ನಾವು ಡಿಫೈನ್ ಮಾಡ್ತೇವೆ ಎಂಬುವಂಥದ್ದು ಈ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಹೇಳ್ತದೆ. ಉದಾಹರಣೆಗೆ ಹೇಳೋದಾದ್ರೆ ನಾವೊಂದು 2 ಪಾಯಿಂಟ್ ಸ್ಟಾಪ್ ಲಾಸ್ ಅನ್ನು ಇಟ್ಟರೆ ನಾವು ಟಾರ್ಗೆಟ್ ಆಗಿ 4 ಪಾಯಿಂಟ್ ಅನ್ನು ಇಟ್ಟಿದ್ದೇವೆ ಅಂತ ಇಟ್ಕೊಳ್ಳಿ. ಈಗ 2:4 ಅಂದ್ರೆ ಸಿಂಪ್ಲಿಫೈ ಮಾಡಬೇಕಾದ್ರೆ ಅಲ್ಲಿ 1:2 ಅಂತ ಹೇಳ್ಬೋದು. ಇದನ್ನು ಮೇಂಟೈನ್ ಮಾಡಬೇಕಾದದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಟ್ರೇಡಿಂಗ್ ಅಂತ ಹೇಳುವಂಥದ್ದೇ ಒಂದು ಪ್ರಾಬಬಿಲಿಟಿ ಗೇಮ್ ಆಗಿದೆ. ನಾವೊಂದು ಟ್ರೇಡ್ ಮಾಡುವಾಗ ಯಾವುದೇ ಟೆಕ್ನಿಕಲ್ ಇಂಡಿಕೇಟರ್ ಅನ್ನು ನೋಡದೆ ಸುಮ್ಮನೆ ಈಗ ಟ್ರೇಡ್ ಮಾಡುವಾಗ ಅಲ್ಲಿ ವಿನ್ನಿಂಗ್ ಚಾನ್ಸಸ್ ಎಷ್ಟು? ವಿನ್ನಿಂಗ್ ಚಾನ್ಸಸ್ 50% ಆಗಿರ್ತದೆ. ಅದೇ ತರ ಲೂಸಿಂಗ್ ಚಾನ್ಸಸ್ 50% ಆಗಿರ್ತದೆ. ನಾವೀಗ ಒಂದು 10 ಟ್ರೇಡ್ ಅನ್ನು ತೆಗೆದಿದ್ದೇವೆ ಅಂತ ಇಟ್ಕೊಳ್ಳಿ. ಬೇಸಿಕ್ ಪ್ರಾಬಬಿಲಿಟಿ ಪ್ರಕಾರ 50% ನಮಗೆ ವಿನ್ ಆಗ್ಲಿಕ್ಕೂ 50% ಲೂಸ್ ಆಗ್ಲಿಕ್ಕೂ ಚಾನ್ಸಸ್ ಇದೆ. ಅಂದ್ರೆ ನಾವಿಲ್ಲಿ ಯಾವುದೇ ಒಂದು ಟೆಕ್ನಿಕಲ್ ಇಂಡಿಕೇಟರ್ ಅನ್ನು ನೋಡದೆ ಸುಮ್ಮನೆ ಕಣ್ಣು ಮುಚ್ಚಿ ತೆಗೆದ ಟ್ರೇಡ್ ಅಂತ ಇಟ್ಕೊಳ್ಳಿ. 5 ಟ್ರೇಡ್ ಅಲ್ಲಿ ವಿನ್ ಆಯಿತು. 5 ಟ್ರೇಡ್ ಅಲ್ಲಿ ನಮ್ಮ ಟಾರ್ಗೆಟ್ ಎಷ್ಟಿತ್ತು? 4 ಪಾಯಿಂಟ್. 4 ಪಾಯಿಂಟ್ ಅಲ್ಲಿ ನಮಗೆ ಎಷ್ಟು ರಿವಾರ್ಡ್ ಬಂತು? ಟೋಟಲ್ ಆಗಿ ನೋಡಿದಾಗ 5 × 4 20 ಪಾಯಿಂಟ್ ನಮಗೆ ಪ್ರಾಫಿಟ್ ಆಯಿತು. ಹಾಗೂ 5 ಟ್ರೇಡ್ಗಳು ನಮಗೆ ಲೂಸ್ ಆಯಿತು ಅಂತ ಇಟ್ಕೊಳ್ಳಿ. ಅಲ್ಲಿ ನಮಗೆ ಏನಾಯಿತು? ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು. ಸ್ಟಾಪ್ ಲಾಸ್ ಅನ್ನು ಎಷ್ಟು ಸೆಟ್ ಮಾಡಿದ್ದೇವೆ? 2 ಪಾಯಿಂಟ್. 5 × 2 10 ಪಾಯಿಂಟ್ಸ್ ನಮಗೆ ಲಾಸ್ ಆಯಿತು. ಈಗ ಟೋಟಲ್ 10 ಟ್ರೇಡ್ಗಳನ್ನು ತೆಗೆದಾಗ 5 ಟ್ರೇಡ್ ಹೋಯಿತು, 5 ಟ್ರೇಡ್ ಪಾಸ್ ಆಯಿತು. ಆಗ ನಮಗೆ 20 ಪ್ರಾಫಿಟ್ ಬಂತು, 10 ಲಾಸ್ ಆಯಿತು.
ಆಗ ನಾವು ಇನ್ನೂ 10 ಪಾಯಿಂಟ್ ಪ್ರಾಫಿಟ್ ಅಲ್ಲೇ ಉಳಿತೇವೆ. ಇದು ನಮ್ಮ ಈ ಒಂದು ರಿಸ್ಕ್ ರಿವಾರ್ಡ್ ರೇಷಿಯೋವನ್ನು ಯೂಸ್ ಮಾಡುವಾಗ ನಮಗೆ ಯೂಸ್ ಆಗುವಂಥದ್ದು. ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬಬಿಲಿಟಿ ಹೇಳುವುದೇನೆಂದರೆ ಲಾರ್ಜರ್ ಡಾಟಾ ಸೆಟ್ ಅಲ್ಲಿ ಪ್ರಾಬಬಿಲಿಟಿ ವರ್ಕ್ ಆಗಲಿಕ್ಕೆ ಹೆಚ್ಚು ಚಾನ್ಸಸ್ ಇದೆ ಅಂತ. ಅಂಥ ಸಂದರ್ಭದಲ್ಲಿ ನಮಗೆ ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ಒಂದು ದಿನಕ್ಕೆ 4 ಟ್ರೇಡ್ ತೆಗಿತೇವೆ ಅಂತ ಇಟ್ಕೊಳ್ಳಿ, ಹಾಗೂ ಒಂದು ತಿಂಗಳಲ್ಲಿ 20 ದಿನ ಟ್ರೇಡಿಂಗ್ ಮಾಡ್ತೇವೆ, 20 ಟ್ರೇಡಿಂಗ್ ಡೇಸ್ ಇದೆ. ಅಂಥ ಸಂದರ್ಭದಲ್ಲಿ ಎಷ್ಟಾಯಿತು, 80 ಟ್ರೇಡ್ಗಳನ್ನು ಒಂದು ತಿಂಗಳಲ್ಲಿ ತೆಗಿತೇವೆ. ಇಂಥ ಸಂದರ್ಭದಲ್ಲಿ ನಮ್ಮ 40 ಟ್ರೇಡ್ಗಳು ಲಾಸ್ ಆದರೂ ನಾವು ಆಲ್ರೆಡಿ ಪ್ರಾಫಿಟಲ್ಲೇ ಇರ್ತೇವೆ. ಇನ್ ಕೇಸ್ 70% ನಮ್ಮ ಟ್ರೇಡ್ಗಳು ಫೇಲ್ ಆದರೂ ನಾವು ವಿದೌಟ್ ಲಾಸ್ ಅಲ್ಲೇ ನಮಗೆ ಈ ಒಂದು ರಿಸ್ಕ್ ರಿವಾರ್ಡ್ ರೇಷಿಯೋಗಳನ್ನು ಮೇಂಟೈನ್ ಮಾಡೋದ್ರಿಂದ ನಮಗೆ ಇರ್ಬೋದಾಗಿದೆ. ಬೇಸಿಕ್ ಆಗಿ ಎಲ್ಲರೂ 1:2 ರಿಸ್ಕ್ ರಿವಾರ್ಡ್ ರೇಷಿಯೋವನ್ನು ಯೂಸ್ ಮಾಡ್ತಾರೆ, 1:3 ರಿಸ್ಕ್ ರಿವಾರ್ಡ್ ರೇಷಿಯೋವನ್ನು ಯೂಸ್ ಮಾಡುವಂಥವ್ರು ಇದ್ದಾರೆ. ಅಂದರೆ ನಮ್ಮ ಸ್ಟಾಪ್ ಲಾಸ್ಗಿಂತ ಎಷ್ಟು ಪಟ್ಟು ನಾವು ಟಾರ್ಗೆಟ್ ಅನ್ನು ಸೆಟ್ ಮಾಡುವಂಥದ್ದು ಎಂಬುವಂಥದ್ದು. ನಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ 3ನೇ ಸ್ಟೆಪ್ ಏನು ಅಂತ ಹೇಳಿದ್ರೆ ನಾವೊಂದು ರಿಯಲಿಸ್ಟಿಕ್ ಗೋಲ್ಸ್ ಅನ್ನು ಸೆಟ್ ಮಾಡುವಂಥದ್ದು. ಇಲ್ಲಿ ನಾನೊಂದು ಬಿಗಿನರ್ ಒಬ್ಬ ಟ್ರೇಡಿಂಗ್ ಮಾಡಲಿಕ್ಕೆ ಮಾರ್ಕೆಟ್ಗೆ ಬಂದರೆ ಅವನ ಒಂದು ಮೆಂಟಾಲಿಟಿ ಏನಿರ್ತದೆ ಎಂಬುದನ್ನು ಹೇಳ್ತೇನೆ. ಯಾಕಂದರೆ ಅವನು ಬಂದಾಗಲೇ ಒಂದು 5-10 ಸಾವಿರವನ್ನು ಇಟ್ಕೊಂಡು ಬಂದಿರ್ತಾನೆ. ಅವನ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಡೈಲಿ ನನಗೆ 1,000 ಮಾಡಬೇಕು, ಡೈಲಿ ನನಗೆ 2,000 ಮಾಡಬೇಕು, ಅಥವಾ ಅವನ ತಿಂಗಳ ಟಾರ್ಗೆಟ್ ಒಂದು 25-30 ಸಾವಿರ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವನು ತುಂಬ ರಿಸ್ಕಿ ಟ್ರೇಡ್ಗಳಿಗೆ ಹೋಗಬೇಕಾಗ್ತದೆ. ಅವನ ಕ್ಯಾಪಿಟಲ್ ಎಲ್ಲ ಅಲ್ಲಿ ವ್ಯಾನಿಷ್ ಆಗಿ ಹೋಗ್ತದೆ. ಬ್ರೋಕರ್ ಅವನಿಗೆ ತುಂಬ ಲಿವರೇಜನ್ನು ಕೊಡ್ತಾನೆ. ಅವನು ಆ ಲಿವರೇಜ್ಗಳನ್ನೆಲ್ಲ ಉಪಯೋಗಿಸಿಕೊಂಡು 1-2 ಟ್ರೇಡನ್ನು ಮಾಡುವಾಗಲೇ ಮೊದಲನೇ ಟ್ರೇಡ್ಗಳಲ್ಲಿ ಅವನು ಲಾಸನ್ನು ಮಾಡಿಕೊಂಡು ಅವನು ಫುಲ್ ಕ್ಯಾಪಿಟಲ್ ಅನ್ನು 0 ಮಾಡಿಕೊಂಡು ಹೋಗ್ತಾನೆ. ಆದರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಟ್ರೇಡಿಂಗ್ ಸ್ಟಾರ್ಟ್ ಮಾಡುವಾಗ ನಾವೊಂದು ರಿಯಲಿಸ್ಟಿಕ್ ಗೋಲ್ಸ್ ಅನ್ನು ಇಟ್ಕೊಳ್ಬೇಕಾಗಿದೆ. ಅಂದರೆ ನಮಗೆ ಗೊತ್ತುಂಟು, ನಾವೊಂದು ಬ್ಯಾಂಕಲ್ಲಿ FD ಮಾಡಿದರೆ ನಮಗೆ ವರ್ಷಕ್ಕೆ 8% ಮಾತ್ರ ಕೊಡ್ತಾರೆ. ನಾವೊಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರು ನಮಗೆ ಒಂದು ವರ್ಷಕ್ಕೆ ಒಂದು 15% ಅಬ್ಬಬ್ಬ ಅಂತ ಹೇಳಿದರೆ ಸಿಗ್ತದೆ. ಇನ್ನು ನಾವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನೆಲ್ಲ ಮಾಡಿಕೊಂಡು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಗಿದ್ದರೆ ನಮಗೆ ಅಬ್ಬಬ್ಬ ಅಂತ ಹೇಳಿದ್ರು ಒಂದು 20-22% ಅಷ್ಟು ನಮಗೆ ವರ್ಷದಲ್ಲಿ ಮಾಡ್ಬೋದು. ಆದರೆ ಟ್ರೇಡಿಂಗಿಗೆ ಬರುವಂಥವನು ಏನು ಟಾರ್ಗೆಟ್ ಮಾಡಿರ್ತಾನೆ, ಅವನು ತಿಂಗಳಿಗೆ 30,000 ಅಂತ ಹೇಳ್ತಾನೆ. ಅವನು ಬಂದಿರುವಂಥದ್ದು, ಅವನು ತಂದಿರುವ ಕ್ಯಾಪಿಟಲ್ 10, 20, 30 ಸಾವಿರ ಆಗಿರ್ತದೆ. ಅಂದರೆ ತಿಂಗಳಿಗೆ 10%, ಅಂದರೆ ತಿಂಗಳಿಗೆ 100%ನಷ್ಟು ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಅಂದರೆ ವರ್ಷಕ್ಕೆ ಎಷ್ಟಾಗ್ತದೆ, 1000%ನಷ್ಟು ಅವನು ಅಲ್ಲಿ ಒಂದು ರಿಟರ್ನ್ಸ್ ಸಿಗ್ತದೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಂಡು ಬರ್ತಾನೆ. ಆ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವು ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ನ 10% ತಿಂಗಳಲ್ಲಿ ಮಾಡಿದರೂ ಸಾಕಾಗ್ತದೆ. ಆದಾಗ ವರ್ಷಕ್ಕೆ ಎಷ್ಟಾಗ್ತದೆ, 120% ಆಗ್ತದೆ. ಅಷ್ಟು ರಿಟರ್ನ್ಸ್ ಬಂದರೂ ಧಾರಾಳ ಸಾಕಾಗ್ತದೆ. ನಮಗೆ ಟ್ರೇಡಿಂಗ್ ಮಾಡಿಕೊಂಡು ನಮಗೆ ತುಂಬ ಚೆನ್ನಾಗಿ ಅರ್ನ್ ಮಾಡಿಕೊಂಡು ನಮಗೆ ಇಲ್ಲೇ ಒಂದು ಕೆರಿಯರನ್ನು ಸ್ಟಾರ್ಟ್ ಮಾಡಿಕೊಳ್ಬೋದಾಗಿದೆ. ಆದರೆ ನೀವು ಇಲ್ಲಿ ಗೊತ್ತಿರಬೇಕು, ಈ ತಿಂಗಳಿಗೆ 10% ಅಂತ ಹೇಳುವಂಥದ್ದು ವಾರಕ್ಕೆ ಬರೀ 2.5%. ಇನ್ನು ಬ್ರೋಕರ್ ನಿಮಗೆ ಕೊಡುವ ಲಿವರೇಜ್, ಈಗ ಸೆಬಿಯ ಹೊಸ ರೂಲ್ಸ್ ಪ್ರಕಾರ 5x ಲಿವರೇಜ್ ಅನ್ನು ಕೊಡ್ತಾರೆ. ಆಗ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ವಾರಕ್ಕೆ ಬೇಕಾದದ್ದು ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲಲ್ಲಿ ನಿಮ್ಮ ವಾರಕ್ಕೆ 0.5% ನಿಮಗೆ ಗ್ರೋತ್ ಸಿಕ್ಕಿದ್ರೂ ಸಾಕಾಗ್ತದೆ. ಎಲ್ಲ ದಿನ ನಮಗೆ ಪಾಸಿಟಿವ್ ಆಗೋದಿಲ್ಲ, ಎಲ್ಲ ದಿನ 0.5% ಅಥವಾ ಎಲ್ಲ ವಾರ ನಮಗೆ 0.5% ನಮಗೆ ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಒಂದು ವಾರ ಲಾಸ್ ಇದ್ದರೂ, ಒಂದು ವಾರ ಪ್ರಾಫಿಟಲ್ಲಿದ್ದರೂ, ಲಾಂಗ್ ಟರ್ಮಲ್ಲಿ ನೋಡುವಾಗ, ಒಂದು ತಿಂಗಳ ಗೋಲನ್ನು ನೋಡುವಾಗ, ಒಂದು 6 ತಿಂಗಳ, ಒಂದು ವರ್ಷದಲ್ಲಿ ನೋಡುವಾಗ ನಮಗೆ ಈ ಒಂದು ಟಾರ್ಗೆಟ್ ನಾವು ಅಚೀವ್ ಮಾಡಿದರೆ ಸಾಕಾಗ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಆದ ವಿಷಯ, ನೀವು 1-2 ವರ್ಷ ಈ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೈವ್ ಆಗುವಂಥದ್ದೇ ತುಂಬ ಇಂಪಾರ್ಟೆಂಟ್. ಈ ಒಂದು 2 ವರ್ಷ ನೀವು ಈ ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೈವ್ ಆದರೆ, ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲನ್ನು ನಿಮ್ಗೆ ಸ್ವಲ್ಪ ರಿಟರ್ನ್ಸ್ ಅನ್ನು ಮಾಡಲಿಕ್ಕೆ ಸಾಧ್ಯವಾದರೆ, ಅಂದರೆ ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ 0 ಆಗದೆ ಹೋದರೆ, ನೀವಲ್ಲಿ ಒಳ್ಳೆಯ ರಿಸ್ಕ್ ರಿವಾರ್ಡ್ ರೇಷಿಯೋಗಳನ್ನು, ಒಳ್ಳೆ ಮನಿ ಮ್ಯಾನೇಜ್ಮೆಂಟು, ಒಳ್ಳೆ ಇಮೋಷನನ್ನು, ಇಲ್ಲಿ ಹಲವು ಇಮೋಷನ್ನ ಬಗ್ಗೆ ಹೇಳಬೇಕಾಗ್ತದೆ. ಯಾಕಂದರೆ ಕೆಲವರು ಒಂದು ಟ್ರೇಡನ್ನು ಮಾಡ್ತಾರೆ, ಆ ಒಂದು ಟ್ರೇಡ್ನಲ್ಲಿ ಲಾಸ್ ಆಗ್ತದೆ, ಆಗ ರಿವೆಂಜ್ ಟ್ರೇಡ್ಗಳನ್ನು ತೆಗಿತಾರೆ. ರಿವೆಂಜ್ ಟ್ರೇಡ್ಗಳನ್ನು ತೆಗೆದುಕೊಂಡು ಅವನ ಟೋಟಲ್ ಕ್ಯಾಪಿಟಲನ್ನೇ 0 ಮಾಡಿ ಬಿಡುವಂಥವ್ರನ್ನು ನಾನು ಪರ್ಸನಲ್ ಆಗಿ ನೋಡಿದ್ದೇನೆ. ಆ ಥರ ಯಾವುದೇ ಒಂದು ರಿವೆಂಜ್ ಟ್ರೇಡ್ಗಳನ್ನು ಮಾಡದೆ ತುಂಬ ಡಿಸಿಪ್ಲಿನ್ ಆಗಿ ನಮಗೆ ಟ್ರೇಡ್ ಮಾಡಲಿಕ್ಕಾದರೆ ನಮಗೆ ತುಂಬ ಈಸಿಯಾಗಿ ನಮಗೆ ಒಳ್ಳೆ ರಿಟರ್ನ್ಸನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ನಿಮ್ಮಲ್ಲಿ ಹಲವರು ಥಿಂಕ್ ಮಾಡಿರ್ಬೋದು, ಈಗ ಇಷ್ಟೆಲ್ಲ ಗೊತ್ತಿದ್ರೆ ಇವನು ಯಾಕೆ ಈ ಯೂಟ್ಯೂಬಲ್ಲಿ ಬಂದು ಈ ಥರ ಎಲ್ಲ ಭಾಷಣ ಮಾಡಲಿಕ್ಕೆ ಹೋಗ್ತಾನೆ, ಇವನು ಸ್ವಂತವಾಗಿ ಮನೆಯಲ್ಲಿ ಕೂತ್ಕೊಂಡು ಟ್ರೇಡಿಂಗ್ ಮಾಡಿ ಒಳ್ಳೆ ಲಕ್ಷಾಧಿಪತಿ ಆಗ್ಬೋದಿತ್ತಲ್ಲ, ಕೋಟ್ಯಾಧಿಪತಿ ಆಗ್ಬೋದಿತ್ತಲ್ಲ ಅಂತ. ನಾನು ಈ ಒಂದು ಟ್ರೇಡಿಂಗ್ನಲ್ಲಿ ಅಥವಾ ಈ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಕಲಿತಿದ್ದೇನೆ. ನಾನು ಕಲಿಯೋ ಜೊತೆಗೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಮಾತ್ರ ನೋಡ್ತಿದ್ದೇನೆ. ನಾನು ಬೇರೆ ಬೇರೆ ಸೋರ್ಸಲ್ಲಿ ಕಲಿತದನ್ನು, ನಾನು ಮಾಡಿದ ಮಿಸ್ಟೇಕ್ಗಳನ್ನು ಎಲ್ಲವನ್ನು ನಿಮಗೆ ಹೇಳಿಕೊಡ್ಬೇಕು. ಹಾಗೂ ನಾನು ಮಾಡಿದ ಮಿಸ್ಟೇಕ್ಗಳು ನೀವು ಮಾಡಬಾರ್ದು, ನಿಮಗೆ ತುಂಬ ಈಸಿಯಾಗಿ ವಿಷಯಗಳನ್ನು ಪ್ರೆಸೆಂಟ್ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಮಾತ್ರ ನಾನು ಇವುಗಳನ್ನು ಮಾಡ್ತೇನೆ. ಯಾಕಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬರು ಇದನ್ನು ಮಾಡಿಯೇ ಕಲಿಬೇಕಾಗಿದೆ. ಈ ಒಂದು ವಿಡಿಯೋಗಳನ್ನು ನೋಡಿದರೆ ಮಾತ್ರ ಸಾಕಾಗೋದಿಲ್ಲ.
ವಿಡಿಯೋಗಳನ್ನು ನೋಡಿ ನಿಮ್ಮ ನಾಲೆಜನ್ನು ತಂದ ಮೇಲೆ ನೀವು ಸಣ್ಣ ಕ್ಯಾಪಿಟಲನ್ನು ಇಟ್ಕೊಂಡು ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಇಮೋಷನ್ಸನ್ನು ಕಂಟ್ರೋಲ್ ಮಾಡಿ ನಿಮ್ಮ ರಿಸ್ಕನ್ನು ನೀವೇ ಮ್ಯಾನೇಜ್ ಮಾಡಿಕೊಂಡು ನೀವು ಮಾಡಬೇಕಾಗ್ತದೆ. ಈ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸುತ್ತಿದ್ದೇನೆ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಣುವ. ಬೈ ಬೈ.